ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಅಂದರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ, ಇವತ್ತು ನಾನು ಲ್ಯಾಪ್ಟಾಪ್ನಲ್ಲಿ ಹೇಳ್ತಾ ಇದ್ದೀನಿ, ಅಥವಾ ನಿಮ್ಮ ಪರ್ಸನಲ್ PC ಇರ್ಬೋದು, ಅದರಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರೀಸೈಜ್ ಮಾಡೋದು. ಅಂದರೆ ಯಾವ್ದಾದ್ರು ಒಂದು ಜಾಬ್ ಅಪ್ಲಿಕೇಶನ್ ಇರ್ಬೋದು, ಏನಾದ್ರು ಒಂದು ಅಪ್ಲೋಡ್ ಮಾಡುವಾಗ ನಿಮಗೆ ಇಂತಿಷ್ಟು KBಯಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅದರಿಂದ ನಿಮ್ಮ ಒಂದು JPG ಫಾರ್ಮ್ಯಾಟ್ನಲ್ಲಿರೋ ಡಾಕ್ಯುಮೆಂಟ್ಗಳನ್ನು ಯಾವ ರೀತಿಯಾಗಿ ಒಂದು ರೀಸೈಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನನ್ನ ಅಂದರೆ ಪರ್ಸನಲ್ PCಯಲ್ಲಿ ನಾನು ಅಂದರೆ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ನೀವು ಸರ್ಚ್ನಲ್ಲಿ ಪೇಂಟ್ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪೇಂಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ನೀವು ಏನು ಮಾಡ್ಕೊಂಡ್ರೆ ಇದನ್ನು ಪೂರ್ತಿ ನಾನೀಗ ಮ್ಯಾಕ್ಸಿಮೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಫೈಲ್ ಬರುತ್ತೆ, ಇದನ್ನು ನೀವು ಮ್ಯಾಕ್ಸಿಮಮ್ ಮಿನಿಮೈಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫೈಲ್ ಅಥವಾ ಒಂದು ಆಪ್ಷನ್ಸ್ ಇದೆ ಮೇಲೆ, ಇದರಲ್ಲಿ ನೀವು ಒಂದು ಓಪನ್ ಕೊಡಬೇಕಾಗುತ್ತೆ. ಇಲ್ಲಿ ನ್ಯೂ ಫೈಲ್ ಕೊಡ್ತೀನಿ. ಇಲ್ಲಿ ಸೇವ್ ಅಥವಾ ಡಾಟ್ ಸೇವ್ ಕೇಳುತ್ತೆ, ಡಾಟ್ ಸೇವ್ ಕೊಡಿ. ಇಲ್ಲ ಫೈಲ್ ಮೇಲೆ ನೀವು ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಓಪನ್ ಅಥವಾ ಒಂದು ಆಪ್ಷನ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇರುವಂಥ ಹಲವಾರು ರೀತಿಯ ಡಾಕ್ಯುಮೆಂಟ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವ ಒಂದು ಫೈಲ್ ಮಾಡ್ಕೊಂಡು ಅದನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅದು ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಗೆ ಹಲವಾರು ರೀತಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಎಷ್ಟು KB ಇದೆ ಅನ್ನೋದು ತೋರಿಸ್ತಾ ಇರುತ್ತೆ. ಈಗ ನೀವು ಏನು ಮಾಡಬೇಕು ನೋಡಿ, ಡೈರೆಕ್ಟಾಗಿ ನಿಮ್ಮ ಫೈಲ್ ಸೈಜು ಯಾವ ರೀತಿ ರೀಸೈಜ್ ಮಾಡಬೇಕು ಅಂದರೆ ಇಲ್ಲಿ ಮೇಲೆ ನಿಮಗೆ ಒಂದು ಆಪ್ಷನ್ಸ್ ಇದೆ, ರೀಸೈಜ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಸೆಂಟೇಜ್ ಇರುತ್ತೆ, ಇದೇ ಇರಲಿ. ನೆಕ್ಸ್ಟ್ ಇಲ್ಲಿ 100% ಇದೆ ನೋಡಿ, ನಿಮಗೂ ಎಷ್ಟು ಬೇಕಲ್ಲ ಅಷ್ಟು ಇಲ್ಲಿ ಕಮ್ಮಿ ಮಾಡ್ಬೋದು. ಈಗ ನಾನು 80% ಕೊಡ್ತೀನಿ. 80% ಕೊಟ್ಟು ನೀವು ಎಂಟ್ರ್ ಕೊಡಬೇಕಾಗತ್ತೆ. ಎಂಟ್ರ್ ಕೊಟ್ಟು Ctrl+S ಅಂದರೆ ಸೇವ್ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ಮತ್ತೆ ರೀಸೈಜ್ ಮಾಡ್ಕೋಬೇಕು. ಫೈಲ್ ಏನಾದ್ರು ಹೆಚ್ಚಾಗಿದ್ರೆ ಮತ್ತು ಇದೇ ರೀತಿಯಾಗಿ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಟೈಪ್ ಮಾಡಿ, ಅಂದರೆ ನಿಮ್ಮ ಒಂದು ಸೈಜ್ ಬರೋವರೆಗೆ. ಈಗ ನಾನು 70% ಕೊಡ್ತೀನಿ. ಈಗ ಇಲ್ಲಿ ನೋಡಿ, ಇದು 70% ಆಗಿದೆ. ಅದೇ ರೀತಿ ನಿಮ್ಮ ಫೈಲನ್ನು ರೀಸೈಜ್ ಆಗುವವರೆಗೆ, ಅಂದರೆ ನಿಮಗೆ ಎಷ್ಟು 200 KB ಬೇಕಾ, 50 KB ಬೇಕಾ, 100 KB ಬೇಕಾ, ಅಲ್ಲಿವರೆಗೆ ನೀವು ಇದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ನಾನು 50% ಕೊಡ್ತೀನಿ. ನೆಕ್ಸ್ಟ್ ಎಂಟ್ರ್ ಕೊಟ್ಟು Ctrl+S ಕೊಡಬೇಕಾಗತ್ತೆ. ಈಗ ನೋಡ್ಬೋದು, ಇಲ್ಲಿ 48 KB ಅಂತ ಬಂದಿದೆ. ಈ ರೀತಿಯಾಗಿ ನೀವು ಸೈಜನ್ನು ರೀಸೈಜ್ ಮಾಡ್ಕೋಬೋದು. ಈಗ ಇದನ್ನು ಮಿನಿಮೈಸ್ ಕೂಡ ಮಾಡ್ಕೋಬೋದು ನೋಡಿ. ಇಲ್ಲಿ ಜೂಮ್ ಔಟ್ ಜೂಮ್ ಇನ್ ಇದೆ, ಇಲ್ಲಿ ಜೂಮ್ ಔಟ್ ಜೂಮ್ ಇನ್ ಮಾಡ್ಕೊಂಡು ನೋಡ್ಕೋಬೋದು ನಿಮ್ಮ ಫೈಲ್. ನೆಕ್ಸ್ಟ್ ಇದರಲ್ಲಿ ನೀವು JPG ಫೈಲನ್ನು ಮಾತ್ರ ಎಡಿಟ್ ಮಾಡ್ಬೋದಾಗಿರುತ್ತೆ. PDF ಫೈಲ್ಗಳನ್ನು ಯಾವುದೇ ರೀತಿಯಾಗಿ ಎಡಿಟ್ ಮಾಡಲು ಬರೋದಿಲ್ಲ. PDF ಫೈಲನ್ನು ನೀವೇನಾದರೂ ಎಡಿಟ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ನಲ್ಲಿ PDF ಅಂತ ಕಮೆಂಟ್ ಮಾಡಿ, ಮತ್ತು ಅದಕ್ಕೆ ಯಾವ್ದಾದ್ರು ಒಂದು ವಿಡಿಯೋವನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಆದ ನಂತರ ಇಲ್ಲಿ ನೀವು ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಥವಾ ಸೇವ್ ಆಸ್ ಯಾವ್ದಾದ್ರು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೈರೆಕ್ಟ್ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಫೋಲ್ಡರಲ್ಲಿ ಇದು ಓಪನ್ ಸೇವ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಫೈಲ್ಗಳನ್ನು ನೀವು ರೀಸೈಜ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.